ಎಲ್ರಿಗೂ ನಮಸ್ಕಾರ. ಸ್ಯಾಟ್ಸ್ ಕರ್ನಾಟಕ ಅಪ್ಲಿಕೇಶನ್ ಏನಿದೆ ಅಂದ್ರೆ ಮಿಡ್ ಡೇ ಮೀಲ್ಸ್ಗೆ ಸಂಬಂಧಪಟ್ಟ ಹಾಗೆ ತಾವು ಏನು ಅಟೆಂಡೆನ್ಸ್ ಅನ್ನ ಪ್ರತಿ ದಿವಸ ದಾಖಲಿಸ್ತೀರಾ, ಆ ಸ್ಯಾಟ್ಸ್ ಕರ್ನಾಟಕ ಆಪ್ಗೆ ಸಂಬಂಧಪಟ್ಟ ಹಾಗೆ ನೀವು ಈ ರೀತಿ ಲಾಗಿನ್ ಆಗಬೇಕಾದ್ರೆ ನಿಮ್ದು ಶಾಲೆ ಯೂಸರ್ ಐ ಡಿ ಮತ್ತೆ ಪಾಸ್ವರ್ಡ್ ಅನ್ನು ಹಾಕಿ ತಾವು ಲಾಗಿನ್ ಆಗ್ಲಿಕ್ಕೆ ಹೋದಾಗ ಒಮ್ಮೊಮ್ಮೆ ಇನ್ವ್ಯಾಲಿಡ್ ಯೂಸರ್ ಅಂತ ಬರುತ್ತೆ. ಹಾಗೇನೆ ನೋ ರೆಕಾರ್ಡ್ ಫೌಂಡ್ ಅಂತ ಹೇಳಿ ಒಂದಿಷ್ಟು ಟೆಕ್ನಿಕಲ್ ಎರರ್ಸ್ ಕಾಣಿಸುತ್ತೆ. ಸೊ ಯಾವುದೇ ಆ ತರದ್ದು ಸಮಸ್ಯೆ ಬಂದಾಗ ನೀವು ಗಾಬರಿ ಆಗೋದು ಬೇಡ. ಏನ್ ಮಾಡಬೇಕು ಅಂತ ಹೇಳಿದ್ರೆ, ಈಗ ನೋಡಿ ನಾನು ಇಲ್ಲಿ ಹಾಕಿ ತೋರಿಸ್ತೀನಿ. ಇದು ಯೂಸರ್ ಐ ಡಿ ಆಗಿರುತ್ತೆ. ಇನ್ವ್ಯಾಲಿಡ್ ಯೂಸರ್ ಅಥವಾ ನೋ ರೆಕಾರ್ಡ್ ಫೌಂಡ್ ಅಂತ ಬಂದ್ರೆ ನೀವೇನ್ ಮಾಡ್ಬೇಕಂದ್ರೆ TEMP 26 ಅಂತ ಹಾಕಿ ಒಂದು ಸ್ಪೆಷಲ್ ಫ್ಯೂಚರ್ ಇರುತ್ತೆ ನಿಮ್ಮ ಮೊಬೈಲ್ ಅಲ್ಲಿ. ಅದನ್ನ ಒಂದು ತರ ಅದು ಕಾಣಿಸುತ್ತೆ. ಸೊ ಆ ಒಂದು ಸ್ಪೆಷಲ್ ಫ್ಯೂಚರ್ ಅನ್ನ ನೀವು ಅಲ್ಲಿ ಹಾಕ್ಬಿಟ್ಟು ಯೂಸರ್ ಐ ಡಿ ಮತ್ತೆ ನಿಮ್ಮ ಶಾಲೆದು ಮೊದಲಿನ ಯೂಸರ್ ಐ ಡಿ ಮತ್ತೆ ಪಾಸ್ವರ್ಡ್ ಅನ್ನ ಹಾಕಿ ತಾವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈಸಿಯಾಗಿ ಲಾಗಿನ್ ಆಗುತ್ತೆ. ಗಾಬರಿ ಆಗೋದು ಬೇಡ. ಸೊ ವಿಡಿಯೋ ನೋಡಿ ನೀವು ಇದನ್ನ ಗಮನಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ.